ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಹಿತ್ಕಿದವರೆ ಬೇಳೆ ದೋಸೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಅವರೇ ಬೇಳೆ ದೋಸೆ ಇಷ್ಟ ಅನ್ನೋದಾದರೆ ಇದೇ ಥರ ಒಂದು ಸಲ ಮಾಡಿ ನೋಡಿ, ಖಂಡಿತವಾಗ್ಲೂ ಸೂಪರಾಗಿ ಬರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಸೇರಿಸ್ತಾ ಇದ್ದೀನಿ. ರೇಷನ್ ಅಕ್ಕಿ ಇಲ್ಲ ಅಂದರೆ ದೋಸೆ ಅಕ್ಕಿನ ತಗೊಳ್ಬೋದು. ನಂತರ 3/4 ಕಪ್ ಆಗುವಷ್ಟು ಉದ್ದಿನಬೇಳೆ, 1/4 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಇದನ್ನ ಸೇರಿಸೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಜೊತೆಗೆ 1/4 ಕಪ್ಗಿಂತನೂ ಕಡಿಮೆ ಆಗುವಷ್ಟು ಸಾಬುದಾನಿನ ಸೇರಿಸಿದ್ದೀನಿ. 1 ಚಮಚ ಮೆಂತ್ಯ ಕಾಳು. ಈಗ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ತಗೊಳ್ಬೇಕು. ರೇಷನ್ ಅಕ್ಕಿನ ತಗೊಂಡಿರೋದ್ರಿಂದ 7 ರಿಂದ 8 ಬಾರಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ತಗೊಳ್ತೀನಿ. ಇವಾಗ ನೋಡಿ 7-8 ಬಾರಿ ಅಕ್ಕಿನ ಬೇಳೆನ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಇದಕ್ಕೆ ನೀರನ್ನು ಸೇರಿಸಿ ಒಂದು 5 ರಿಂದ 6 ಅವರು ನೆನೆಸಿಟ್ಕೊಳ್ಬೇಕು. ಬೇಗ ನೆನೆಸಿ ಬೇಗ ರುಬ್ಬಿದ್ರೆ ದೋಸೆ ಹಿಟ್ಟು ಫರ್ಮೆಂಟೇಷನ್ ಆಗೋದಕ್ಕೆ ಹೆಚ್ಚು ಟೈಮ್ ಸಿಗುತ್ತೆ. ಇವಾಗ ನೋಡಿ ಒಂದು 5 ಅವರು ಇದು ಚೆನ್ನಾಗಿ ನೆಂದಿದೆ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ನಾನು ಇದನ್ನು ನೆನೆಸಿಟ್ಕೊಂಡಿದ್ದೆ. ಈಗ ಸುಮಾರು ಸಂಜೆ 5 ಗಂಟೆ ಆಗಿದೆ. ನೋಡ್ತಾ ಇರ್ಬೋದು ಎಲ್ಲನೂ ಚೆನ್ನಾಗಿ ನೆಂದಿದೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಂಡ್ಬಿಡೋಣ. ಇದನ್ನು ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಸೇರಿಸಿ ತುಂಬ ನೈಸಾಗೂ ಅಲ್ಲದೆ ತುಂಬ ತರ್ತರಿಯಾಗೂ ಅಲ್ಲದೆ ಮೀಡಿಯಮ್ ಆಗಿ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ಇದೇ ಹಿಟ್ಟಲ್ಲಿ ನಾನು ಬೇಕಾದರೆ ಮತ್ತೆ ಇಡ್ಲಿ ಕೂಡ ಮಾಡ್ಕೊಳ್ತೀನಿ. ಹಾಗಾಗಿ ತುಂಬ ನೈಸಾಗೂ ರುಬ್ಬಿಲ್ಲ, ತುಂಬ ತರ್ತರಿಯಾಗೂ ಕೂಡ ರುಬ್ಬಿಲ್ಲ. ಇದೇ ಹಿಟ್ಟಲ್ಲಿ ಇಡ್ಲಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಪಡ್ಡು ಕೂಡ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಹಿಟ್ಟನ್ನು ರುಬ್ಬಿದಾಯಿತು. ಸ್ವಲ್ಪ ನೀರನ್ನು ಸೇರಿಸಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ರಾತ್ರಿಯೇ ಉಪ್ಪು ಸೋಡಾ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ನಾನಂತೂ ಕುಕ್ಕಿಂಗ್ ಸೋಡಾ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಉಪ್ಪು ಕೂಡ ಹಾಕಲ್ಲ, ಬೆಳಿಗ್ಗೆನೇ ಹಾಕ್ಕೊಳ್ತೀನಿ. ಈಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಿಟ್ಟು ಜಾಸ್ತಿ ಇದ್ದಿದ್ದರಿಂದ ಬೇರೆ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತೆಗೆದಿಟ್ಟು ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಭಾರವಾಗಿರೋ ಒಂದು ವಸ್ತುನ ಇಟ್ಟು ಓವರ್ ನೈಟ್ ಇದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡ್ತೀನಿ. 12 ರಿಂದ 15 ಅವರು ಬಿಟ್ಟ ನಂತರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚಳಿಗಾಲ ಇದ್ದರೆ ಫರ್ಮೆಂಟೇಷನ್ ಆಗೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ದೋಸೆಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಈಗ ಹಿತಕದ ಅವರೆಬೇಳೆನ ತಗೊಂಡಿದ್ದೀನಿ. ಹಸಿ ಅವರೆಕಾಳನ್ನ 24 ಗಂಟೆ ನೆನೆಸಿಟ್ಟು ಆನಂತರ ಅದ್ರ ಮೇಲ್ಗಡೆ ಇರೋಂಥ ಸಿಪ್ಪೆನ ತೆಗೆದು ತಗೊಂಡಿದ್ದೀನಿ. ಈಗ ತೋರಿಸ್ತಾ ಇದ್ದೀನಲ್ವ, ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವರೆಕಾಳನ್ನ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿ ಕೂಡ ಮಾಡ್ಬೋದು. ಬಟ್ ಅವರೆಬೇಳೆ ದೋಸೆ ಅಂದರೆ ಇದೇ ಥರ ಮಾಡ್ತಾರೆ. ಇದನ್ನು ಮಾಡೋದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದು ಸಲ ಮಾಡೋದಲ್ವ, ಮಾಡಿ ನೋಡಿ. ಇದಾದ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡು 2 ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವಾಗ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸು, ಹಸಿ ಶುಂಠಿನ ಸೇರಿಸಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದು ಮಟ್ಟಿಗೆ ಬಾಡಿದ ನಂತರ ಒಂದು ಕಡ್ಡಿ ಕರಿಬೇವು, 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಇದ್ರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಇದಕ್ಕೆ ಒಂದು ಅರ್ಧ ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲನೂ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು, ತುಂಬ ಏನು ಬೇಡ. ಈ ಅವರೆಬೇಳೆ ದೋಸೆಗೆ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಮಿಸ್ ಮಾಡದೆ ಹಾಕಿ. ಈಗ ಒಂದೇ 1 ನಿಮಿಷ ಇದನ್ನು ಬಾಡಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಿತ್ಕಿಟ್ಕೊಂಡಿರೋಂಥ ಅವರೆಬೇಳೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮಗೇನಾದರೂ ಅವರೆಬೇಳೆ ಜಾಸ್ತಿ ಬೆಂದರೆ ಇಷ್ಟ ಆಗುತ್ತೆ ಅನ್ನೋದಾದರೆ ಒಂದೇ ಒಂದು ಕೂಗನ್ನು ಕೂಗಿಸ್ಕೊಳ್ಳಿ ಕುಕ್ಕರಲ್ಲಿ. ನಾನು ಹಾಗೆಯೇ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ. ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಸೇರಿಸಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ 4 ರಿಂದ 5 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ನೋಡಿ 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಹೀಗೇ ಉದುರುದ್ರಾಗಿರಬೇಕು. ತುಂಬ ಸಾಫ್ಟ್ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಗ ಅವರೆಬೇಳೆ ದೋಸೆಗೆ ಬೇಕಾಗಿರೋ ಅವರೆಬೇಳೆ ಪಲ್ಯ ರೆಡಿ ಆಯಿತು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಲೆ ಮೇಲೆ ಕಬ್ಬಿಣದ ಹಂಚನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ.
ಚೆನ್ನಾಗಿ ಕಾದಿರೋ ಹಂಚಿನ ಮೇಲೆ ನೀರನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಒರೆಸ್ಕೊಂಡು ಸ್ವಲ್ಪ ಬೆಣ್ಣೆನ ಸವರ್ತಾ ಇದ್ದೀನಿ. ಬೆಣ್ಣೆ ಬದಲು ಎಣ್ಣೆಲೂ ಕೂಡ ಮಾಡ್ಕೊಳ್ಬೋದು. ನಂತರ 1.5 ಸೌಟಾಗುವಷ್ಟು ದೋಸೆ ಹಿಟ್ಟನ್ನು ಸೇರಿಸಿ ಅದನ್ನು ಸೌಟಲ್ಲಿ ಹರಡಬಾರ್ದು. ಉರಿನ ತುಂಬ ಕಡಿಮೆ ಇಟ್ಕೊಂಡು ಅವರೇ ಬೇಳೆದು ಮಿಕ್ಸ್ಚರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಿಧಾನಕ್ಕೆ ರೊಟ್ಟಿ ತಟ್ತೀವಲ್ಲ ಅದೇ ಥರ ತಟ್ಟಬೇಕು. ಇದೇ ಥರ ದೋಸೆನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬಹುದು. ಈಗ ನೋಡಿ ದೋಸೆನ ಚೆನ್ನಾಗಿ ಹರಡಿದ್ದಾಗಿದೆ. ಆ ದೋಸೆ ಹಿಟ್ಟಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟೇ ಅವರೇ ಬೇಳೆನ ಹಾಕಬೇಕು. ಜಾಸ್ತಿ ಹಾಕಿಬಿಟ್ರೆ ಅದು ದೋಸೆ ಜೊತೆಗೆ ಅಂಟ್ಕೊಂಡು ಬೇಯೋದಿಲ್ಲ, ಉದುರು ಬಿಡುತ್ತೆ. ಈಗ ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಉರಿನಲ್ಲಿ ಒಂದೇ 1 ನಿಮಿಷ ಬೇಯಿಸ್ಕೊಳ್ತೀನಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು, ಕಾಳು ಕೂಡ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕಲ್ವ. ಹಾಗಾಗಿ ಮೇಲ್ಗಡೆ ನಾನು ಬೆಣ್ಣೆನೇ ಹಾಕ್ತಾ ಇದ್ದೀನಿ. ಇದ್ರ ಬದಲು ತುಪ್ಪ ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು. ಬೆಣ್ಣೆ ಇತ್ತು ಅನ್ನೋ ಕಾರಣಕ್ಕಾಗಿ ಬೆಣ್ಣೆನ ಉಪಯೋಗಿಸಿದ್ದೀನಿ. ಈಗ ದೋಸೆನ ತಿರುವು ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ಪ್ರೆಸ್ ಮಾಡಿ ಅವರೇ ಬೇಳೆ ಎಲ್ಲ ಚೆನ್ನಾಗಿ ಬೇಯೋ ಹಾಗೆ ದೋಸೆನ ಬೇಯಿಸ್ಕೋಬೇಕು. ಈಗ ನೋಡಿ ಅವರೇ ಬೇಳೆ ದೋಸೆ ರೆಡಿ ಆಯಿತು. ತುಂಬ ಒಳ್ಳೆ ಕಲರಲ್ಲಿ ಒಂದೇ ಒಂದು ಕಾಳು ಕೂಡ ಬಿಟ್ಕೊಂಡಿಲ್ಲ, ಚೆನ್ನಾಗಿ ಹಿಡ್ಕೊಂಡಿದೆ ದೋಸೆ ಜೊತೆಗೆ. ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಇದೇ ಥರ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತೀನಿ. ತವಾಗೆ ಸ್ವಲ್ಪ ಬೆಣ್ಣೆನ ಸವರ್ಕೊಂಡು 1.5 ಸೌಟಾಗುವಷ್ಟು ದೋಸೆ ಹಿಟ್ಟನ್ನು ಹಾಕಿ ಅದ್ರ ಮೇಲ್ಗಡೆ ಅವರೇ ಬೇಳೆ ಮಿಕ್ಸ್ಚರ್ನ ಸೇರಿಸಿ ಕೈಯಲ್ಲಿ ನಿಧಾನಕ್ಕೆ ತಟ್ಟಿ ದೋಸೆನ ಹರಡ್ಕೋಬೇಕು. ನಂತರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಮೇಲ್ಗಡೆ ಬೆಣ್ಣೆನ ಹಾಕಿ ದೋಸೆನ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಬೆಣ್ಣೆ ಹಾಕಿದಾಗ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ನನ್ನ ಮಗನಿಗೆ ಇಷ್ಟ, ಹಾಗಾಗಿ ನಾನು ಬೆಣ್ಣೆ ಹಾಕಿ ಮಾಡಿದ್ದೀನಿ. ಈಗ ನೋಡಿ ನೋಡ್ತಾ ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹೊರಗಡೆ ಅವರೇ ಮೇಳದಲ್ಲಿ ತಿಂತೀವಲ್ಲ ಅದೇ ಥರ ಬಂದಿದೆ. ನೋಡೋದಕ್ಕೆ ಎಷ್ಟು ಸೂಪರಾಗಿದೆಯೋ ತಿನ್ನೋದಕ್ಕೆ ಅದಕ್ಕಿಂತನೂ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಯಾವುದೇ ರೀತಿಯ ಚಟ್ನಿ, ಗ್ರೇವಿ, ಸಾಂಬಾರು ಎಲ್ಲನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಶೇಂಗಾ ಚಟ್ನಿನ ಸರ್ವ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.